ಚಾಮುಂಡಿ ಎಂದರೆ ಕರುನಾಡಿಗೆ ವಿಶೇಷ ಭಕ್ತಿ. ಇಂತಹ ಮಹಾತಾಯಿ ಚಾಮುಂಡಿಯ ಜನ್ಮದಿನ ಇಂದು. ಹಾಗಾಗಿ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಶ್ರೀ ಚಾಮುಂಡಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆಗಳನ್ನು ನೆರವೇರಿಸಲಾಯಿತು. 43 ವರ್ಷಗಳ ಇತಿಹಾಸ ಹೊಂದಿರುವ ಚಾಮುಂಡಿ ದೇವಾಲಯದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆಸ್ಕಾಂ ನೌಕರರು ಮತ್ತು ಸಿಬ್ಬಂದಿ ಹೆಚ್ಚಿನ ಸಹಕಾರ ನೀಡುತ್ತಿದ್ದು ನಿರಂತರವಾಗಿ ಇಲ್ಲಿ ಪೂಜೆಗಳು ನೆರವೇರುತ್ತಿವೆ. ಚಾಮುಂಡಿ ದೇವಾಲಯದ ಪ್ರಧಾನ ಅರ್ಚಕ ಶೇಷಪ್ರಸಾದ್ ಮಾತನಾಡಿ, ಚಾಮುಂಡಿ ದೇವಿ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. 43 ವರ್ಷದ ಇತಿಹಾಸ ಹೊಂದಿರುವ ಚಾಮುಂಡಿ ದೇವಾಲಯಕ್ಕೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಭಕ್ತರು ಆಗಮಿಸುತ್ತಿದ್ದು, ಭಕ್ತರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ತಾಯಿಯಾಗಿ ಚಾಮುಂಡಿ ಪ್ರಸಿದ್ಧಿ ಪಡೆದಿದ್ದಾರೆ ಎಂದರು. ಬೆಸ್ಕಾಂ ನೌಕರರ ಸಹಕಾರದಿಂದ ಇಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಸರಾ ನವರಾತ್ರಿ ವೇಳೆಯೂ 10 ದಿನಗಳ ಕಾಲ ವಿಶೇಷ ಪೂಜೆಗಳು ನಡೆಯಲಿವೆ. ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಚಾಮುಂಡೇಶ್ವರಿ ದೇವಾಲಯ ಈ 43 ವರ್ಷ ಆಯಿತು. ಈ ಚಾಮುಂಡಿ ಈ ಬೆಸ್ಕಾಂ ಆವರಣದಲ್ಲಿ ನೆಲೆಸಿದ್ದಾಳೆ. ಮೊದಲು ಸಿಮೆಂಟ್ ವಿಗ್ರಹ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲಿಂದ ಈ KEB ಒಂದು ಯೂನಿಯನ್ ಅವರಿಂದ ಸಹಕಾರದಿಂದ ಒಂದು ವಿಗ್ರಹ ಪ್ರತಿಷ್ಠೆಯಾಗಿ ವಿಶೇಷ ಪೂಜೆಗಳು ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ನಡುವೆ ಅಂತೂ ಮಹಿಮೆ ನಡೀತಾ ಇದೆ. ಯಾರು ಏನೇ ಅಂದ್ಕೊಂಡ್ರು ಕೂಡ ಕಾರ್ಯ ನೆರವೇರಿಸ್ತಾ ಇದೆ. ಈ ಸುತ್ತಮುತ್ತ ಊರಲ್ಲಿರುವಂಥ ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ಕಡೆಯಿಂದ ಬಂದು ದೇವ್ರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಕಾರ್ಯಗಳು ನೆರವೇರಿದ ಮೇಲೆ ಅವ್ರೇನು ಅರ್ಕೆ ಮಾಡ್ಕೊಂಡಿದ್ದಾರೋ ಅವರಿಗೆ ದೇವರಿಗೆ ಅರ್ಪಿಸಿ ಹೋಗ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಈ ಚಾಮುಂಡೇಶ್ವರಿ ಆಷಾಢ ಮಾಸದಲ್ಲಿ ಹುಟ್ಟಿದ ದಿನ ಆಗಿರೋದ್ರಿಂದ ಬಹಳ ವಿಶೇಷವಾಗಿ ಪೂಜೆ ನಡೀತಾ ಇದೆ. ಅದೇ ರೀತಿ ಈ ಪೂಜೆಗೆ KEB ಅವರೆಲ್ಲ ಭಕ್ತ ಜನಗಳೆಲ್ಲ ಬಹಳ ಸಹಕರಿಸಿ ಪ್ರಸಾದ ವಿನಿಯೋಗ ಜೊತೆ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆದಿದೆ. ಹಾಗೂ ಮಹಾಮಂಗಳಾರತಿ ನಡೆದು ಎಲ್ಲ ಸಾವಿರಾರು ಜನಕ್ಕೆ ಪ್ರಸಾದ ವಿನಿಯೋಗ ಆಗ್ತಾಯಿದೆ. ಮತ್ತು ಇದೇ ರೀತಿ 10 ದಿನ ದಸರಾ ಒಳಗೂ ಕೂಡ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಇದಕ್ಕೆಲ್ಲ KEB ಅವರು ಬಹಳ ಮುತುವರ್ಜಿ ವಹಿಸಿ ಸಹಕಾರ ನೀಡ್ತಾ ಇದ್ದಾರೆ. ಅವ್ರ ಜೊತೆಗೆ ಪಬ್ಲಿಕ್ ಅವರು ಸಹ ಪ್ರಸಾದಕ್ಕೆ ಇದಕ್ಕೆಲ್ಲ ಬಂದು ಜನ ಸೇವೆ ಭಾಳ ಅನುಕೂಲ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಆಷಾಢ ಅಮ್ಮನವ್ರಿಗೆ ವಿಶೇಷ ದಿನ. ಶ್ರಾವಣಗಳು ಅಷ್ಟೇ, ಆಷಾಢಗಳು ಅಷ್ಟೇ. ಈ ದೇವ್ರೇನೆಂದರೆ ಚಾಮುಂಡಿ ಹುಟ್ಟಿದ ದಿವಸ ಇವತ್ತು. ತುಂಬ ಅಲಂಕಾರ ಚೆನ್ನಾಗಿದೆ, ಸ್ಪೆಷಲ್ ಆಗಿದೆ. ಮತ್ತು ಇನ್ನೊಂದು ಚಾಮುಂಡಿ ಅಂದರೆ ನಮ್ಮ ಕೋರಿಕೆ ಏನೇ ಕೇಳಲಿ ಏನೇ ಹೇಳಿ ಇಲ್ಲ ಅನ್ನೋ ಅಂಥ ತಾಯಿ. ಅದಕ್ಕೋಸ್ಕರ ನಾವು ತುಂಬ ಇಷ್ಟಪಡ್ತೀವಿ. ಮತ್ತು ಇಲ್ಲಿ ಅಲಂಕಾರನೂ ಅಷ್ಟೇ, ಅಲ್ಲಿ ಬೆಟ್ಟದ ತಾಯಿ ಹೇಗಿದೆಯೋ ಅಲಂಕಾರ ಇಲ್ಲೂ ಅದೇ ಥರ ಇದೆ. ತುಂಬ ಖುಷಿಯಾಗುತ್ತೆ ನೋಡಿದ್ರೆ, ನಮಗೆ ಒಂಥರ ಕಣ್ಣು ತುಂಬ್ಕೊಂಡು ಬರುತ್ತೆ. ಮಹಿಮೆ ಅಂತ ಹೇಳಿದ್ರೆ ಯಾರ್ಯಾರಿಗೆ ಕಷ್ಟಗಳು ಕೊಟ್ಟಿದ್ದಾರೋ, ಇಲ್ಲಾಂದರೆ ಪಾಪಗಳು ಮಾಡಿದ್ದಾರೋ, ಇಲ್ಲಾಂದರೆ ಯಾರಿಗಾದ್ರೂ ನೆಗೆಟಿವ್ ಇದು ಮಾಡಿರ್ತಾರೋ ಅದನ್ನು ಆ ಅಮ್ಮ ಪಾಸಿಟಿವ್ ಮಾಡಿ ಅವ್ರಿಗೆ ಸಂಹಾರ ಮಾಡೋದೇ ಈ ಅಮ್ಮನ ವಿಶೇಷ. ಇದು ಚಾಮುಂಡಿ ಅಂದ್ರೇ ಯಾರ್ಯಾರು ತಪ್ಪುಗಳು ಮಾಡ್ತಾರೋ ಅದನ್ನು ಸರಿ ಮಾಡ್ತಾಳೆ. ತುಂಬ ತೀರ ಇದಾದನ್ನು ಸಂಹರಿಸ್ತಾಳೆ. ಅದಕ್ಕೋಸ್ಕರ ಈ ಅಮ್ಮನ ಎಲ್ಲರೂ ನಂಬ್ತಾರೆ. ಬೆಸ್ಕಾಂ ನೌಕರರು ಮಾತನಾಡಿ, ವಿದ್ಯುತ್ ನೌಕರರಿಗೆ ಯಾವುದೇ ಅಪಘಾತವಾಗದೆ ಕಾಪಾಡಲಿ, ಉತ್ತಮ ಮಳೆ ಬೆಳೆ ಆಗಲಿ, ರೈತರು ಮತ್ತು ಜನರು ದೇಶದಲ್ಲಿ ಸುಭಿಕ್ಷವಾಗಿರಲಿ ಎಂದು ತಾಯಿ ಚಾಮುಂಡಿಯನ್ನು ಪ್ರಾರ್ಥಿಸಲಾಗುತ್ತಿದೆ ಎಂದರು. ಶ್ರೀ ಚಾಮುಂಡೇಶ್ವರಿ ನಮಃ. ಏನು ನಮ್ಮ ಒಂದು ಬೆಸ್ಕಾಂ ವಿಭಾಗೀಯ ಕಚೇರಿ ಆವರಣದ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಚಾಮುಂಡೇಶ್ವರಿಯ ದೇವಾಲಯ ನಿರ್ಮಾಣಗೊಂಡಿದ್ದು, ಪ್ರತಿ ವರ್ಷವೂ ಸಹ ಈ ಒಂದು ಆಷಾಢ ಮಾಸದಲ್ಲಿ ಆ ತಾಯಿಯ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು, ಎಲ್ಲ ನೌಕರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಊರಿನ ಎಲ್ಲ ಏನು ಒಂದು ಭಕ್ತಾದಿಗಳು, ನಾಗರಿಕರ ಎಲ್ಲ ಸಹಕಾರದೊಂದಿಗೆ ಪ್ರತಿ ವರ್ಷವೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಾವು ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಿರ್ಬೋದು, ಹೋಮ ಹವನಗಳನ್ನು ಮಾಡಿದಾಗ ನಾವು ಮೊದಲನೇದಾಗಿ ನಮ್ಮ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ನಮ್ಮ ಏನು ಒಂದು ಪವರ್ ಮ್ಯಾನ್ಗಳು, ಲೈನ್ ಮ್ಯಾನ್ಗಳು
ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿದ್ಯುತ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ವಿದ್ಯುತ್ ಅಪಘಾತ ಆಗದೆ ನಮ್ಮನ್ನೆಲ್ಲನೂ ಸಹ ಕಾಪಾಡಲಿ. ಯಾಕಂದರೆ ಈ ರಾಜ್ಯಕ್ಕೆ ಬೆಳಕನ್ನು ನೀಡ್ತಾ ಇರತಕ್ಕಂಥ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿ ಏನು ಒಂದು ನಮ್ಮ ರಾಜ್ಯಕ್ಕೆ ಉತ್ತಮವಾದಂಥ ಮಳೆ ಬೆಳೆಗಳನ್ನು ಕೊಟ್ಟು ಎಲ್ಲ ರೈತರನ್ನು, ಎಲ್ಲ ನಾಗರಿಕರನ್ನು ಸಹ ಆ ತಾಯಿ ಆಶೀರ್ವಾದ ಇರಲಿ ಅಂತೇಳಿ ನಾವು ಎಲ್ಲರನ್ನು ಸೇರಿ ಒಟ್ಟಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಸಹ ಚಾಚು ತಪ್ಪದೆ ನಡೆಸ್ಕೊಂಬರ್ತಾ ಇದ್ದೀವಿ. ಅದಕ್ಕೆಲ್ಲನೂ ಸಹ ಸಾಕ್ಷೀಭೂತವಾಗಿ ಏನು ಒಂದು ಪ್ರತಿ ವರ್ಷವೂ ಸಹ ಸಹಸ್ರಾರು ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಗಳಿಗೆ ಆಗಮಿಸ್ತಾ ಇರತಕ್ಕಂಥದ್ದೇ ಇವತ್ತಿನ ಒಂದು ಆ ತಾಯಿಯ ಮಹಿಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿ ನಾವು ವಿಜಯದಶಮಿಯ ಒಂದು ನವರಾತ್ರಿ ಉತ್ಸವಗಳನ್ನು ಸಹ ಇದೇ ರೀತಿ ನಾಗರಿಕರ ಎಲ್ಲರ ಸಹಕಾರದೊಂದಿಗೆ ಅದನ್ನು ಸಹ ನಾವು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.